ಇನ್ನು ನ್ಯೂ ಇಯರ್ ಏನೋ ಹತ್ರ ಬರ್ತಾ ಇದೆ. ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಬಹಳಷ್ಟು ಜನ ಏನೆಲ್ಲ ಪ್ಲಾನ್ ಮಾಡ್ಕೊಂಡಿರ್ತಾರೆ. ಆದರೆ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಸಿಟಿ ಮಂದಿ ಸಿದ್ಧತೆಯನ್ನು ಮಾಡಿಕೊಳ್ಳುವಂತಹ ಸಂದರ್ಭದಲ್ಲೇ ಬೆಂಗಳೂರು ಸಿಟಿ ಪೊಲೀಸರ ಕಟ್ಟುನಿಟ್ಟಿನ ಭದ್ರತೆ ನಡೀತಾ ಇದೆ. ನಗರದಲ್ಲಿ ಸ್ಪೆಷಲ್ ಡ್ರೈವ್ ಶುರು ಮಾಡಿದ್ದಾರೆ ಪೊಲೀಸರು. ನಗರದಾದ್ಯಂತ ಬ್ಯಾರಿಕೇಡ್ಗಳನ್ನು ಹಾಕಿ ವಾಹನಗಳ ತಪಾಸಣೆ ಮಾಡಲಾಗ್ತಾ ಇದೆ ಈಗಿನಿಂದಲೇ. ಕಾರಣ ಏನು ಅಂದರೆ ಮಾದಕ ವಸ್ತುಗಳ ಸಾಗಾಟ, ಮಾರಾಟದ ಬಗ್ಗೆ ಪರಿಶೀಲನೆ ನಡೆಸಲಾಗ್ತಾ ಇದೆ. ಆಟೋ, ಕಾರ್, ಬೈಕ್ ಸೇರಿದಂತೆ ಪ್ರತಿ ವಾಹನಗಳನ್ನು ಪರಿಶೀಲನೆ ಮಾಡಲಾಗ್ತಾ ಇದೆ. ಖುದ್ದು ಡಿಸಿಪಿ ಮತ್ತು ಎಸಿಪಿಗಳೇ ಫೀಲ್ಡ್ಗೆ ಇಳಿದು ಪರಿಶೀಲನೆ ಮಾಡ್ತಾ ಇದ್ದಾರೆ. ಕಾರಣ ಏನು ಅಂದರೆ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಈ ಗಾಂಜಾ, ಡ್ರಗ್ಸ್ ಬಹಳಷ್ಟು ಕಡೆಗೆ ಸರಬರಾಜು ಆಗುತ್ತೆ. ಅದನ್ನು ತೆಗೆದುಕೊಳ್ಳೋದಕ್ಕೆ ಬಹಳಷ್ಟು ಜನ ಏನಂದರೆ ದುಡ್ಡು ಕೊಟ್ಟು ತೆಗೆದುಕೊಳ್ತಾರೆ. ಅದಕ್ಕೆ ಈಗಲಿಂದನೇ ಪ್ರಿಪ್ರೇಷನ್ ಮಾಡುವಂತಹ ಸಾಧ್ಯತೆಗಳಿರ್ತವೆ. ಅಂದರೆ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ತೆಗೆದುಕೊಂಡು ಹೋಗಿ ಶೇಖರಣೆ ಮಾಡಿಡುವಂತಹ ಕೆಲಸವನ್ನು ಮಾಡ್ತಾರೆ ಡ್ರಗ್ ಪೆಡ್ಲರ್ಗಳು ಅಥವಾ ಗಾಂಜಾ ಪೆಡ್ಲರ್ಗಳು. ಆ ಕಾರಣಕ್ಕಾಗಿ ಈಗಿನಿಂದನೇ ಆ ಒಂದು ಡ್ರಗ್ಸ್ ಮತ್ತು ಗಾಂಜಾಗೆ ಕಡಿವಾಣ ಹಾಕಬೇಕು ಅಂತ ಪೊಲೀಸರು ತಮ್ಮ ಕಾರ್ಯವನ್ನು ಮುಂದುವರಿಸ್ತಾ ಇದ್ದಾರೆ. ಈ ಎಲ್ಲ ಕಾರಣಗಳಿಂದ ಪೊಲೀಸರು ಪ್ರಮುಖ ರಸ್ತೆಗಳೇನಿದ್ದಾವೆ ಆ ಪ್ರಮುಖ ರಸ್ತೆಗಳಲ್ಲಿ ಬ್ಯಾರಿಕೇಡ್ಗಳನ್ನು ಹಾಕಲಾಗುತ್ತೆ. ಸ್ಪೆಷಲ್ ಡ್ರೈವನ್ನು ಹಮ್ಮಿಕೊಂಡಿರುವಂತಹ ರಸ್ತೆಗಳು ಯಾವ್ಯಾವುದು ಅಂತ ನೋಡ್ತಾ ಹೋದರೆ MG ರೋಡ್, ಬ್ರಿಗೇಡ್ ರೋಡ್, ಚರ್ಚ್ ಸ್ಟ್ರೀಟ್, ಕೋರಮಂಗಲ, ಇಂದಿರಾನಗರ ಈ ಎಲ್ಲ ಭಾಗಗಳಲ್ಲೂ ಸಹ ಚೆಕಿಂಗ್ ಮಾಡಲಾಗ್ತಾ ಇದೆ. ಪ್ರತಿ ವಾಹನಗಳನ್ನು ಪೊಲೀಸರು ಚೆಕ್ ಮಾಡ್ತಾ ಇದ್ದಾರೆ. ಪರಿಶೀಲನೆಯ ವೇಳೆ ಏನಾದರೂ ಡ್ರಂಕ್ ಆ್ಯಂಡ್ ಡ್ರೈವ್ ಗೊತ್ತಾದರೆ ಅವರ ವಿರುದ್ಧ ಕ್ರಮಗಳನ್ನು ಕೈಗೊಳ್ಳಲಾಗ್ತಾ ಇದೆ. ಜೊತೆಗೆ ಡ್ರಂಕ್ ಆ್ಯಂಡ್ ಡ್ರೈವ್ ಅವರ ಮಾಡ್ತಾ ಇದ್ದಾರಾ ಅಂತ ಪತ್ತೆ ಹಚ್ಚುವಂತಹ ಕೆಲಸವನ್ನು ಮಾಡಲಾಗ್ತಾ ಇದೆ. ಇದರ ಜೊತೆಗೆ ನಗರಗಳಲ್ಲಿ ಅಲರ್ಟ್ ಆಗಿರೋದಕ್ಕೆ ಕೇಂದ್ರ ತನಿಖಾ ಸಂಸ್ಥೆ ಸೂಚನೆಯನ್ನು ಕೊಟ್ಟಿದೆ. ಹೀಗಾಗಿ ಎಲ್ಲ ಕಡೆ ಹೈ ಅಲರ್ಟ್ ಆಗಿರುವಂತಹ ಪೊಲೀಸರು ನಗರದ ಪ್ರಮುಖ ಕಡೆಗಳಲ್ಲಿ ಪ್ರಾಯೋಗಿಕವಾಗಿ ಡ್ರೋನ್ ಹಾರಾಟವನ್ನು ಮಾಡಿಸ್ತಾ ಇದ್ದಾರೆ. ಈಗಾಗಲೇ ಡ್ರೋನ್ ಹಾರಾಟ ಸಂಬಂಧ ತರಬೇತಿಯನ್ನು ಕೊಡಲಾಗಿದೆ. ಹೊಸ ವರ್ಷದ ಸಂದರ್ಭದಲ್ಲಿ ಹದ್ದಿನ ಕಣ್ಣಿಡೋ ಸಲುವಾಗಿ ಡ್ರೋನ್ ಕ್ಯಾಮ್ರಾವನ್ನು ಬಳಕೆ ಮಾಡಿಕೊಳ್ಳಲಾಗುತ್ತೆ. ನೀವು ಸ್ಪೆಷಲಿ ನ್ಯೂ ಇಯರ್ ಸಂದರ್ಭದಲ್ಲಿ ಈ MG ರೋಡು, ಬ್ರಿಗೇಡ್ ರೋಡು, ಕೋರಮಂಗಲ ಆ ಭಾಗಕ್ಕಲ್ಲಿ ಏನಾದರೂ ಹೋಗಿದ್ದೆ ಆದರೆ ಎಷ್ಟರ ಮಟ್ಟಿಗೆ ಯುವ ಪಡೆ ಬಂದಿರುತ್ತೆ ಅಂದರೆ ಸೆಲೆಬ್ರೇಷನ್ ಮಾಡೋದಕ್ಕೆ ಅಲ್ಲಿ ಕಾಲಿಡೋದಕ್ಕೂ ಆಗಲ್ಲ. ಅಂತಹ ಜಾಗದಲ್ಲಿ ಹೆಚ್ಚಿನ ಭದ್ರತೆಯನ್ನು ಕೊಡಬೇಕು ಅನ್ನುವಂತಹ ಕಾರಣಕ್ಕಾಗಿ ಪೊಲೀಸರು ಡ್ರೋನ್ಗಳ ಸಹಾಯವನ್ನು ಪಡ್ಕೊಳ್ತಾ ಇದ್ದಾರೆ. ನೀವು ಪ್ರತಿ ವರ್ಷವೂ ಸಹ ನೀವು MG ರೋಡಲ್ಲಿ ಹೋದಾಗ ಗೊತ್ತಾಗುತ್ತೆ, ಅಲ್ಲಿ ಡ್ರೋನ್ ಹಾರಾಟವನ್ನು ಕಂಪಲ್ಸರಿ ಇಟ್ಟಿರ್ತಾರೆ. ಕಾರಣ ಏನು ಅಂದರೆ ಯಾವುದೇ ಸಂದರ್ಭದಲ್ಲಿ ಬಂದರೂ ಸಹ ದೃಶ್ಯಾವಳಿಗಳಲ್ಲಿ ಆ ಕ್ಯಾಮ್ರಾದಲ್ಲಿ ಸರಿಯಾಗಲಿ ಅಂತ.